ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀನಾದೇನಾ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನ ವೇದ ಫೋನ್ ಮಾಡಿ, ಅಮ್ಮ ನಾಳೆ ನಮ್ಮ ಮನೇಲಿ ರಿಸೆಪ್ಷನ್ ಇದೆ, ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಬರಬೇಕು, ಪ್ಲೀಸ್ ಅಮ್ಮ ಬರಲೇಬೇಕು ಅಂತ ವೇದ ಕೇಳ್ಕೊಂಡಾಗ, ಆಗಲ್ಲ ವೇದ, ನಾನು ಬರೋಕ್ಕಾಗಲ್ಲ ವೇದ, ಅರ್ಥ ಮಾಡ್ಕೊಳಮ್ಮ, ನಾವು ಆ ಜಾಗಕ್ಕೆ ಬರೋಕ್ಕಾಗಲ್ಲ ಅಂತ ಶಕುಂತಲಾ ಹೇಳಿದಾಗ, ಅಮ್ಮ ನೀವು ಬರ್ತಾ ಇದ್ದೀರಾ ಅಷ್ಟೇ, ನಾನೇ ಬಂದು ಕರ್ಕೊಂಬರ್ತೀನಿ, ಬೆಳಗ್ಗೆ ಬೇಗ ರೆಡಿ ಇರಿ ಅಂತ ಹೇಳಿ ವೇದ ಹೇಳ್ತಾಳೆ. ಹಾಗೆ ನಾಳೆ ಎಲ್ಲರನ್ನೂ ಮಾಡ್ತೀನಿ ಅಮ್ಮ, ಹಾಗೆ ನಾಳೆ ನಿಮ್ಮ ಮತ್ತೆ ನಿಮ್ಮ ಮಗನ ಭೇಟಿ ಆಗುತ್ತೆ, ನೋಡ್ತಾ ಇರಿ ಅಂತ ಶಕುಂತಲಾ ಬಗ್ಗೆನೇ ಯೋಚನೆ ಮಾಡ್ತಾ ಖುಷಿಯಾಗಿರ್ತಾಳೆ ವೇದ. ಹಾಗೆ ವಿಕ್ರಮ್ ಹೊಸ ಸೀರೆ ತಂದಿರ್ತಾನೆ, ಅದನ್ನ ನೋಡಿ ಏನದು ಬಾಕ್ಸು, ಏನೋ ಕೈಲಿ ಹಿಡ್ಕೊಂಡ್ ಕೂತಿದ್ಯಲ್ಲ ಅಂತ ವೇದ ಕೇಳ್ತಾಳೆ. ಹೌದೌದು, ನಿನ್ಗೋಸ್ಕರನೇ ಪ್ರೀತಿಯಿಂದ ತಂದಿರೋದು ಅಂತ ವಿಕ್ರಮ್ ಹೇಳ್ತಾನೆ. ಏನೋ ಗೂಬೆ ಅದು, ಮಧ್ಯರಾತ್ರಿ ಕೂತ್ಕೊಂಡು ಒಬ್ಬೊಬ್ನೇ ಮಾತಾಡ್ತೀಯ ಏನದು ಅಂತ ವೇದ ಕೇಳ್ತಾಳೆ. ಅರೆ ಗೂಬೆ, ಮರ್ಯಾದೆ ಕೊಟ್ಟು ಮಾತಾಡೆ, ನಾನ್ ನಿನ್ ಗಂಡ ಕಣೆ, ಸ್ವಲ್ಪ ಗೌರವ ಇರ್ಲಿ ಅಂತ ವಿಕ್ರಮ್ ಹೇಳ್ತಾನೆ. ಆಯ್ತು ರೀ ಅಂತ ವೇದ ಹೇಳ್ದಾಗ, ಏನಂದೆ ಅಂತ ವಿಕ್ರಮ್ ಕೇಳ್ತಾನೆ. ಆಯ್ತು ರೀ, ಆಯ್ತು ಯಜಮಾನ್ರೆ, ಆಯ್ತು ಪ್ರಾಣ ಕಸ ಅಂತ ವೇದ ಹೇಳ್ದಾಗ, ಏನೋ ಕಸನ, ಏನೇ ಹೇಳ್ತಿದ್ಯಾ ಬೇತಾಳ ಅಂತ ವಿಕ್ರಮ್ ಕೇಳ್ತಾನೆ. ಅಯ್ಯೋ ಕಸ ಅಲ್ಲ ಸಕ ಅಂತ ಹೇಳ್ದೆ ಅಂತ ವೇದ ಹೇಳ್ತಾಳೆ. ಇನ್ನು ಏನಾದ್ರೂ ಹೇಳೆ ಬೇತಾಳ, ನಿನ್ ಬಾಯಿಂದ ಕೇಳಕ್ ತುಂಬಾ ಚೆನ್ನಾಗಿದೆ ಅಂತ ವಿಕ್ರಮ್ ಹೇಳ್ತಾನೆ. ಆಮೇಲೆ ಇಲ್ಲ ಈ ತರ ಎಲ್ಲ ನಾನು ಕರಿತೀನಿ ಅಂತ ಕನ್ಸ್ ಕಾಣುತ್ತಾ ಇದೀಯಾ, ಅದೆಲ್ಲ ಕನ್ಸಾಗಿ ಉಳಿಯುತ್ತೆ, ಯಾವತ್ತಿಗೂ ನಾನು ನಿನ್ನನ್ನ ಈ ತರ ಎಲ್ಲ ಕರೆಯೋದೇ ಇಲ್ಲ, ಯಾವತ್ತಿದ್ರು ನೀನು ನನಗೆ ಹಂದಿ ಮುಖದವನೇ, ಹಂದಿ ಕೋತಿ ಹೇಳಿ ವೇದ ಬೈತಾ ಇರ್ತಾಳೆ. ಮರ್ಯಾದೆ ಕೊಟ್ಟು ಮಾತಾಡೆ, ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪನಾದ್ರೂ ಗೌರವ ಕೊಟ್ಟು ಮಾತಾಡೋದ್ ಬೇಡ್ವಾ, ಏನ್ ಅನ್ಕೊಂಡಿದ್ಯಾ ನೀನು, ಗಂಡ ಅಂದ್ರೆ ಸ್ವಲ್ಪನಾದ್ರೂ ಮರ್ಯಾದೆ ಕೊಡ್ಬೇಕು, ಗಂಡನ ಹತ್ರ ತುಂಬಾ ಚೆನ್ನಾಗಿ ಮರ್ಯಾದೆಯಿಂದ ಪ್ರೀತಿಯಿಂದ ಮಾತಾಡ್ಬೇಕು, ನೀನ್ ನೋಡಿದ್ರೆ ಪ್ರೀತಿ ಇರ್ಲಿ ಗೌರವನೇ ಕೊಟ್ಟು ಮಾತಾಡಲ್ಲ, ಏನ್ ಅನ್ಕೊಂಡಿದ್ಯಾ ನೀನು, ನನ್ನನ್ನ ನೋಡ್ದವ್ರು ಏನ್ ಅನ್ಕೊಳಲ್ಲ, ಗಂಡನ್ಗೆ ಸ್ವಲ್ಪನಾದ್ರೂ ಬೆಲೆ ಕೊಡ್ಬೇಕು ಅಂತ ಅನ್ಸಲ್ವಾ ನಿನಗೆ, ಸ್ವಲ್ಪನಾದ್ರೂ ಬುದ್ಧಿನೇ ಇಲ್ವಾ ನಿನಗೆ, ಇದಂಗೆ ವಿಕ್ರಮ್ ಬೈತಾ ಇರ್ತಾನೆ. ಅಯ್ಯೋ ಹೋಗ್ಲಿ ಬಿಡು, ಯಾಕೆ ಈ ತರ ಮಾತಾಡ್ತಿದ್ಯಾ, ಯಾಕೆ ಇಷ್ಟೊತ್ನ ಕೂತಿದ್ಯಾ, ಏನದು ಬಾಕ್ಸ್ ಅಂತ ವೇದ ಕೇಳ್ತಾಳೆ. ಸರಿ ಆಯ್ತು ಹೋಗ್ಲಿ ಬಿಡು, ಬಾಕ್ಸ್ ತೆಗ್ದು ನೋಡು ಅಂತ ವಿಕ್ರಮ್ ಕೊಡ್ತಾನೆ. ಬಾಕ್ಸ್ ತೆಗ್ದು ನೋಡಿದಾಗ ಸೀರೆ ಇರುತ್ತೆ. ಅಯ್ಯೋ ಹೊಸ ಸೀರೆ, ಯಾರಿಗೆ, ನನ್ಗ ಅಂತ ವೇದ ಕೇಳ್ತಾಳೆ. ನಿನಗೇನ ಕಣೆ, ಇಲ್ಲಾಂದ್ರೆ ನಾನ್ ಪಕ್ಕದ ಮನೆ ಇರ್ತಾರಲ್ಲ, ಮಾತಾಡ್ತಿದ್ಯಾ ಬೇತಾಳ, ನಾಳೆ ರಿಸೆಪ್ಷನ್ ಇದೆಯಲ್ಲ ಅದಕ್ಕೆ ಅಂತ ಈ ಸೀರೆ ತಂದೆ, ನೀನು ಇದೇ ಸೀರೆ ಉಟ್ಕೋ, ಅದಕ್ಕೋಸ್ಕರ ನಾನೇ ಹೋಗಿ ಆರಿಸಿ ತಂದಿದ್ದೀನಿ ಅಂತ ವಿಕ್ರಮ್ ಹೇಳ್ದಾಗ, ಏನೋ ನೀನ್ ಸೆಲೆಕ್ಟ್ ಮಾಡ್ಕೊಂಬಂದ, ಬರೀ ಕಪ್ಪು ಬಟ್ಟೆ ಹಾಕೊಳ್ಳೋನಿಗೆ ಸೀರೆ ಎಲ್ಲ ಸೆಲೆಕ್ಟ್ ಮಾಡಕ್ ಬರುತ್ತಾ, ನೀನೇ ಸೆಲೆಕ್ಟ್ ಮಾಡ್ದ, ನಿಜ ಹೇಳು ಅಂತ ವೇದ ಹೇಳ್ದಾಗ, ಬೇತಾಳ ಏನೇ ಹೇಳ್ತಾ ಇದೀಯಾ, ನನ್ ಮುದ್ದಾಗಿರೋ ಹೆಂಡ್ತಿ ನಾನ್ ತಂದಿರೋ ಸೀರೆನೆ ಉಟ್ಕೋಬೇಕು ಅಂತ ಹೇಳಿ ನಾನೇ ಹೋಗಿ ಕಷ್ಟಪಟ್ಟು ಮೊದಲನೇ ಸರಿ ಸೀರೆ ತಗೊಂಡ್ಬಂದಿದ್ದೀನಿ, ನೋಡಿದ್ರೆ ನೀನ್ ಈ ತರ ಎಲ್ಲ ಮಾತಾಡ್ತಿದ್ಯಾ, ಹೇಗಿದೆ ಸೀರೆ ಅಂತ ವಿಕ್ರಮ್ ಕೇಳಿದಾಗ, ತುಂಬಾ ಚೆನ್ನಾಗಿದೆ ವಿಕ್ರಮ್, ತುಂಬಾ ಇಷ್ಟ ಆಯ್ತು, ಅದು ಅಲ್ಲದೆ ನಿನ್ನಲ್ಲಿ ಇಷ್ಟೊಂದೆಲ್ಲ ಬದಲಾವಣೆ ನೋಡ್ತಾ ಇರೋದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಾ ಇದೆ, ಇದೇ ರೀತಿ ನೀನ್ ಸಂಪೂರ್ಣವಾಗಿ ಬದಲಾಗ್ಬಿಟ್ರೆ ಅಷ್ಟೇ ಸಾಕು ಅಂತ ವೇದ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಕೂಡ ಖುಷಿ ಆಗ್ತಾನೆ. ಆಗುತ್ತೆ ಕಣೆ, ನಿಧಾನವಾಗಿ ಒಂದೊಂದಾಗಿ ಎಲ್ಲ ಬದಲಾಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ. ಆದ್ರೂ ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಸೀರೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀಯ ಅಂತ ವೇದ ಹೇಳ್ದಾಗ, ಮತ್ತೆ ನಾವಂದ್ರೆ ಸುಮ್ನೆನಾ, ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡಿದೀನಿ, ಎಷ್ಟು ಚೆನ್ನಾಗಿದೀಯ ನೀನು ಅಂದ್ಮೇಲೆ ನಾನು ಸೀರೆ ಸೆಲೆಕ್ಟ್ ಮಾಡದೇ ಇರ್ತೀನ, ಸೆಲೆಕ್ಷನ್ ಯಾವತ್ತಿದ್ರು ಸೂಪರ್ ಅಂತ ವಿಕ್ರಮ್ ಹೇಳಿದ ತಕ್ಷಣ, ನನ್ ಸೆಲೆಕ್ಷನ್ ಡಬ್ಬ ತರ ಇದೆ, ಹೋಗಿ ನಿನ್ನಂತನ್ ಕಟ್ಕೊಂಡಿದೀನಿ ಅಂತ ವೇದ ಹೇಳಿದ ತಕ್ಷಣ, ಬೇತಾಳ ನಾನ್ ನೋಡಿದ್ರೆ ನೀನ್ ಹೊಗಳ್ತಾ ಇದೀನಿ, ನೀನ್ ನೋಡಿದ್ರೆ ನನಗೆ ಬೈತಾ ಇದೆಯಲ್ಲ, ಹೊರಗಡೆ ನನಗೆ ಎಷ್ಟೊಂದು ಗೌರವ ಕೊಡ್ತಾರೆ ಗೊತ್ತಾ, ನನ್ನ ನೋಡಿದ್ರೆ ಎಷ್ಟೆಲ್ಲ ಭಯ ಪಡ್ತಾರೆ ಗೊತ್ತಾ ಅಂತ ಹೇಳಿದಾಗ, ಅದು ಭಯನೇ ಗೌರವ ಅಲ್ಲ ಅಂತ ವೇದ ಹೇಳ್ತಾಳೆ. ಹಾಗೆ ಇಲ್ಲಿ ವೇದ ಮತ್ತೆ ವಿಕ್ರಮ್ ರಿಸೆಪ್ಷನ್ಗೆ ಅಂತ ಎಲ್ಲ ತಯಾರಾಗ್ತಾ ಇರ್ತಾರೆ. ಬಾಲ ಮುನ್ನ ವೇದ ಮತ್ತೆ ವಿಕ್ರಮ್ ಎಲ್ಲ ರೆಡಿಯಾಗಿ ಬರ್ತಾರೆ. ಇದೆಲ್ಲ ಯಾಕೆ ಬೇಕಿತ್ತು, ಶೆಟ್ರಿಗೆ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯೋ ಇಲ್ವೋ ಅಂತ ಇಲ್ಲಿ ದಾಮೋದರ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.